ಕೇವಲ ಒಂದೇ ಒಂದು ನಿಮಿಷದಲ್ಲಿ ನಿಮ್ಮ ಅಷ್ಟು ಬಿಳಿ ಕೂದಲನ್ನ ಕಪ್ಪಗೆ ಮಾಡೋಂಥ ಆಯುರ್ವೇದಿಕ್ ಆರ್ಗ್ಯಾನಿಕ್ ಹೇರ್ ಡೈ ತಂದಿದ್ದೀನಿ. ಒಂದೇ ಒಂದು ನಿಮಿಷ. ನೀವು ಯೂಶಲಿ ಕೆಮಿಕಲ್ ಡೈ ಹಾಕ್ಕೊಂಡ್ರೆ 10 ನಿಮಿಷ 20 ನಿಮಿಷ ಇರಬೇಕು. ಅದರಲ್ಲಿ ಅಮೋನಿಯಾ ಕೆಮಿಕಲ್ಸ್ ಎಲ್ಲ ಇರುತ್ತೆ. ಬಟ್ ಇವತ್ತಿನ ಹೇರ್ ಡೈ ಒಂದೇ ಒಂದು ನಿಮಿಷ, ನೋ ಕೆಮಿಕಲ್ಸ್, 1 ನಿಮಿಷದಲ್ಲಿ ನಿಮ್ಮ ಬಿಳಿ ಕೂದಲೆಲ್ಲ ಕಪ್ಪಗಾಗುತ್ತೆ. ಕೇವಲ ಒಂದೇ ಒಂದು ನಿಮಿಷದಲ್ಲಿ ನಿಮ್ಮ ಅಷ್ಟು ಬಿಳಿ ಕೂದಲು ಕಪ್ಪಗೆ ಮಾಡೋ ಒಂದು ಜಾದು ಮಾಡೋ ಆರ್ಗ್ಯಾನಿಕ್ ಹೇರ್ ಡೈ ತಂದಿದ್ದೀನಿ. ಒಂದೇ ಒಂದು ನಿಮಿಷ ಸಾಕು, ನಿಮ್ಮ ಅಷ್ಟು ಬಿಳಿ ಕೂದಲು ಕಪ್ಪಗಾಗುತ್ತೆ. ಆಮೇಲೆ ಈ ಹೇರ್ ಡೈ ಹಾಕ್ಕೊಂಡು ಸ್ನಾನ ಮಾಡೋದೇ ಬೇಡ, ಆರಾಮಾಗಿರ್ಬೋದು. ಆಮೇಲೆ ಇದು ಮುಖದ ಮೇಲೆ ಹರಡ್ಕೊಂಡು ಬರುತ್ತೆ ಅನ್ನೋದು ಭಯ ಇಲ್ಲ, ಯಾಕಂದರೆ ಅದು ನೀಟಾಗಿ ಬ್ಲೆಂಡ್ ಆಗುತ್ತೆ. ನಿಮ್ಮ ಕೆಮಿಕಲ್ ಹೇರ್ ಡೈ ಯಾವ ರೀತಿ ಬ್ಲೆಂಡ್ ಆಗುತ್ತೋ ಆ ರೀತಿ ಕೂದಲಲ್ಲಿ ಬ್ಲೆಂಡ್ ಆಗುತ್ತೆ, ಆಯಿತಾ. ಇದರಲ್ಲಿ ಕೆಮಿಕಲ್ ಇಲ್ಲ. ಬಟ್ ನೀವು ಕೆಮಿಕಲ್ ಹೇರ್ ಡೈ ಹಾಕಿದಾಗ ನೀವು 30 ನಿಮಿಷ 20 ನಿಮಿಷ ಕಾಯಬೇಕು. ಬಟ್ ನಮ್ಮ ಹೇರ್ ಡೈ ಕೇವಲ ಒಂದೇ ಒಂದು ನಿಮಿಷ ಸಾಕು, ನಿಮ್ಮ ಅಷ್ಟು ಬಿಳಿ ಕೂದಲು ಕಪ್ಪಗೆ ಮಾಡುತ್ತೆ. ಆರ್ಗ್ಯಾನಿಕ್ ಹೇರ್ ಡೈ, ಕೂದಲು ಬೆಳೆಯುತ್ತೆ ಇದರಲ್ಲಿ, ನೋ ಕೆಮಿಕಲ್ ಅಂತ ಜಾದು ಮಾಡೋ ಹೇರ್ ಡೈ ತಂದಿದ್ದೀನಿ. ವೆಲ್ಕಮ್ ಟು ಹೇಮನ್ ಅಗ್ರಿಸ್ ವ್ಲಾಗ್ಸ್. ನಾನು ಹೇಮಾ. ಸೊ ಯಾವ ರೀತಿ ಮಾಡಿದೆ ಅನ್ನೋಕ್ಕೆ ಮುಂಚೆ ಇದು ಚಿಕ್ಕ ಚಿಕ್ಕ ಟಿಪ್ಸ್ ಇದೆ, ಫಾಲೋ ಮಾಡಬೇಕು. ಇವತ್ತಿನ ವೀಡಿಯೋಗೆ ಹೋಗ್ಬೇಡ. ಗ್ರೇ ಹೇರ್ಸ್ ಅನ್ನೋದು ಕಾಮನ್ ಪ್ರಾಬ್ಲಮ್. ಈಗ ಮಿಡಲ್ ಸ್ಕೂಲ್ ಮಕ್ಕಳಿಂದ ಹಿಡಿದು ಹೈಸ್ಕೂಲ್ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕಾಮನ್ ಪ್ರಾಬ್ಲಮ್ ಇದು. ಮೊದಲೆಲ್ಲ 40-50 ವರ್ಷಕ್ಕೆ ಬಿಡಿ ಕೂದಲು ಬರ್ತಿತ್ತು. ಬಟ್ ಈಗ 15-10 ವರ್ಷಕ್ಕೆಲ್ಲ ಬರ್ತಿದೆ. ಎನ್ವೈರ್ಮೆಂಟ್, ನಾವು ಊಟ ಮಾಡೋ ರೀತಿ, ನಾವು ಯಾವ ರೀತಿ ನಮ್ಮ ಹೇರ್ ಹೆಲ್ತನ್ನು ನೋಡ್ಕೋತೀವೋ, ಹೈಜೀನು ಅಲ್ವಾ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಅಥವಾ ಕೆಲವು ಮಕ್ಕಳು ಟ್ಯಾಬ್ಲೆಟ್ಸ್ ಏನೋ ತಗೋತಿರ್ಬೋದು ಹೆಲ್ತ್ ಇಶ್ಯೂಸ್ಗೆ, ಮತ್ತು ಒಳ್ಳೆಯ ಆಹಾರ ಪದ್ಧತಿ ಇಲ್ಲದೆ ಇರೋದು ಒಂದು ರೀಸನ್. ಸೊ ಈ 1 ಮಿನಿಟ್ ಹೇರ್ ಡೈನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡೋದು ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗಬೇಡ. ವೀಡಿಯೋಗೆ ಹೋಗಿ ಮುಂಚೆ ನಮ್ಮ ಡೈ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ ತೊಗೊಂಡಿದ್ದಾರೆ ಇದು, ಆಯಿತಾ. ಇದು ಯಾವ ರೀತಿ ಮಾಡಿದೆ ಅಂತ ನೋಡ್ಕೊಂಬನ್ನಿ. ಚಿಕ್ಕ ಚಿಕ್ಕ ಟಿಪ್ಸ್ ಇದೆ ಇದರಲ್ಲಿ, ಆಯಿತಾ. ಅದನ್ನು ಹೇಳ್ತಾ ಹೋಗ್ತೀನಿ ನಿಮಗೆ. ಫ್ರೆಂಡ್ಸ್, ಇಲ್ಲಿ ಈ ವಿಡಿಯೋ ಮಾಡೋಕ್ಕೆ ಮುಂಚೆ ಸುಮಾರು 1 ದಿನದ ಕಾಲ ಇದು ವಿಟಮಿನ್ ಡಿ ಡಿಫ್ಯೂಸ್ ಆಗಿದೆ ಈ 2 ಪದಾರ್ಥಕ್ಕೂ. ಅದು ನಾನು ಹೇಳ್ತಾ ಹೋಗ್ತೀನಿ, ಓಕೆನಾ. ಇಲ್ಲಿ ನಾನು ಕಲೋಂಜಿ ತೊಗೊಂಡಿದ್ದೀನಿ, ಆಯಿತಾ. ಕಲೋಂಜಿ ಎಷ್ಟು ತೊಗೊಂಡಿರ್ತೀವೋ ಕರ್ಬೇವಿನ ಸೊಪ್ಪು ಅದೇ ಮೆಜರ್ಮೆಂಟ್ ಇರಬೇಕು. ಇದನ್ನು ಬಿಸಿಲಲ್ಲಿ ಇಡಬೇಕು. ವಿಟಮಿನ್ ಡಿ ಇನ್ಫ್ಯೂಸ್ ಆದರೆ ಮಾತ್ರ ನಿಮಗೆ 1 ಮಿನಿಟಲ್ಲಿ ಹೇರ್ ಡೈ ಕೂದಲಿಗೆ ಅಂಟ್ಕೊಳ್ಳೋದು. ಅದು ಫಸ್ಟ್ ಸೀಕ್ರೆಟ್ ಹೇಳ್ಬಿಡ್ತೀನಿ, ಆಯಿತಾ. ಚೆನ್ನಾಗಿ ತೊಳೆದು ಒಣಗಿಸಿ ಬಿಸಿಲಲ್ಲಿ ಒಣಗಿಸಿರ್ಬೇಕು. ಆಮೇಲೆ ಅದು ಕಪ್ಪುಗಾಗಂಗೆ ಇರಬಾರ್ದು, ಓಕೆ. ಕರ್ಬೇವಿನ ಸೊಪ್ಪನ್ನ ಎಳೆ ಬಿಸಿಲಲ್ಲಿ ಹಾಕಿ, ಇದನ್ನು ಸ್ವಲ್ಪ ಜೋರು ಬಿಸಿಲಲ್ಲಿ ಹಾಕೋದು ತೊಂದರೆ ಇಲ್ಲ ಕಲೋಂಜಿನ. ಮತ್ತು ಐರನ್ ಬಾಣಲಿ ಅಂತ ಹೇಳಿರ್ತೀನಿ, ನೀವು ಬೇರೆ ಬಾಣಲಿಲಿ ಮಾಡಿದ್ರೆ ಹೇರ್ ಡೈ ಅಂಟ್ಕೊಳ್ಳಲ್ಲ, ಆಯಿತಾ. ಇದೆಲ್ಲ ಚಿಕ್ಕ ಚಿಕ್ಕ ಟಿಪ್ಸು. ಇದನ್ನು ವಿಟಮಿನ್ ಡಿ ಇನ್ಫ್ಯೂಸ್ ಆದಾಗ ಮಾತ್ರ ನಮಗೆ ಕೂದಲಿಗೆ ಹೇರ್ ಡೈ ಅಂಟ್ಕೊಳ್ಳುತ್ತೆ. ಫಸ್ಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ, ಆಯಿತಾ. ನೀವು ಹೇಳಿಲ್ಲ ಮಾಡಿಲ್ಲ ಅಂತ ಆಮೇಲೆ ಹಾಕಕ್ಕೆ ಹೋಗ್ಬೇಡಿ ಕಮೆಂಟ್ಸು. ಸೊ ವೀಡಿಯೋನ ನೀಟಾಗಿ ನೋಡ್ಕೊಳ್ಳಿ, ಅವಾಗ ನಿಮಗೂ ಈಸಿ ಆಗುತ್ತೆ. ಸೊ ಬಾಣಲಿ, ಕಬ್ಬಿಣದ ಬಾಣಲಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅದಕ್ಕೆ ಒಂದು ಚಿಕ್ಕ ಗಾತ್ರದ ಈರುಳ್ಳಿ ಸಿಪ್ಪೆ ಹಾಕ್ತಾಯಿದ್ದೀನಿ. ಯಾಕೆ ಅಂತ ನಾನು ಹೇಳ್ತೀನಿ, ವೀಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟು, ಆಯಿತಾ. ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಿದು. ಹೆಂಗೆ ಅಂದರೆ ಒಳ್ಳೆ ಅರಳು ಥರ ಬರಬೇಕಿದು, ಓಕೆ. ಸೀದು ಕರಗಲಾಗಬೇಕು ಅಲ್ಲಿವರೆಗೂ ಇದು ಚೆನ್ನಾಗಿ ಸಿಮ್ಮಲ್ಲೇ ಚೆನ್ನಾಗಿ ಫ್ರೈ ಆಗುವಾಗ ಇದೊಂದು ಅರ್ಧ ಫ್ರೈ ಆಗಿದ ತಕ್ಷಣ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಎಷ್ಟು ಹಸಿರಾಗಿದೆ ಅಂದರೆ ಅದು ಕಲರ್ ಕಂಪ್ಲೀಟ್ ಚೇಂಜ್ ಆಗಬೇಕು. ಅದು ಐರನ್ ಬಾಣಲಿಲಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ನಾವು ಎಷ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ತೀವೋ ನಮಗೆ ಅಷ್ಟು ಚೆನ್ನಾಗಿ ಹೇರ್ ಡೈ ಅಂಟ್ಕೊಳ್ಳುತ್ತೆ, ಜೊತೆಗೆ ಅದು ದಟ್ಟವಾಗಿ ಬರುತ್ತೆ ಹೇರ್ ಡೈ. ಸೊ ಯೂಶಲಿ 1 ಮಿನಿಟ್ ಹೇರ್ ಡೈಯಲ್ಲಿ ನಿಮಗೆ ಕೂದಲು ಬೆಳೆಯೋದಾಗುತ್ತೆ, ಮತ್ತು ಕೂದಲು ದಟ್ಟವಾಗಿ ಬೆಳೆಯುತ್ತೆ, ಕಪ್ಪಗಾಗುತ್ತೆ. 1 ನಿಮಿಷದಲ್ಲಿ ನಿಮಗಾಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಯೂಸ್ ಮಾಡ್ಬೋದು. ಅದೇ ನೀವು ನಿಮ್ಮ ಕೆಮಿಕಲ್ ಹೇರ್ ಡೈ ತೊಗೊಂಡ್ರೆ 30 ನಿಮಿಷ ಇರಬೇಕು, ಕೂದಲು ಉದುರೋಗುತ್ತೆ, ಆಯಿತಾ. ಅನ್ಹೆಲ್ದಿನೂ ಅದು, ಆಯಿತಾ. ಸೊ ಈಗ ಡಾಕ್ಟರ್ಸೇ ಹೇಳ್ತಿದ್ದಾರೆ ಯೂಸ್ ಮಾಡಬೇಡಿ ಅಂತ, ಅಲ್ವಾ. ನಾನೇನು ಸ್ಪೆಷಲಾಗಿ ಹೇಳೋದೇನು ಬೇಡ. ಸೊ ಎಲ್ಲರಿಗೂ ಗೊತ್ತಾಗಿದೆ ಸೋಷಿಯಲ್ ಮೀಡಿಯಲ್ಲಿ ಅದು ಕೆಟ್ಟದು, ಅದ್ರಲ್ಲಿ ಕೆಮಿಕಲ್ ಇದೆ, ಹಾಕಬಾರ್ದು ಅಂತ. ಸೊ ಇದು ನೋಡಿ, ಇದು ಸೆಕೆಂಡ್ ಲೆವೆಲಲ್ಲಿ ಚೆನ್ನಾಗಿ ಡ್ರೈ ರೋಸ್ಟ್ ಆಗುತ್ತೆ. ಹಿಂಗೆ ಹೋಗೇ ಬರುತ್ತೆ ಫ್ರೆಂಡ್ಸ್, ಆಯಿತಾ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅನ್ನೋದಕ್ಕೋಸ್ಕರ, ಇಲ್ಲಾಂದರೆ ಆ್ಯಕ್ಚುಲಿ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು, ತುಂಬ ಕಾವಿರುತ್ತೆ ಅದು. ಸೊ ಇದು ನೋಡಿ, ಒಂದು 10 ನಿಮಿಷ ಇದನ್ನು ಸಿಮ್ಮಲ್ಲಿ ಡ್ರೈ ರೋಸ್ಟ್ ಮಾಡಿದಾಗ ನಮ್ಗೆ ಈ ಥರ ಬರುತ್ತೆ, ಹಿಜ್ಲು ರೀತಿ ಬರುತ್ತೆ. ಸೊ ಇದು ತಣ್ಣಕ್ಕಾದಮೇಲೆ ಇದನ್ನು ನಾನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಕೆಲವರು ವಾಟ್ಸಪ್ಪಲ್ಲಿ ಕೇಳಿದ್ರು, ನಮಗೆ ಬ್ಲ್ಯಾಕ್ ಹೇರ್ ಆಯಿಲ್ ಡೈದು ಹೇಳ್ಕೊಡಿ ಹೇಮಾ ಅಂತ. ಸ್ವಲ್ಪ ವಯಸ್ಸಾದವರು, ಅವ್ರಿಗೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋಂಥದ್ದು. ಅದನ್ನು ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ಪ್ರತಿಯೊಂದಕ್ಕೂ ಪ್ಯಾಚ್ ಟೆಸ್ಟ್ ಬೇಕು. ಪ್ರತಿಯೊಂದು ಪದಾರ್ಥ ನಾನು ಏನೇನು ಉಪಯೋಗಿಸಿದ್ರೆ ನಿಮ್ಗೆ ಅದು ಆಗಬರಬೇಕು ಅಂದರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಆಯಿತಾ. ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ. ನೆಕ್ಸ್ಟು ಇದನ್ನು ನುಣ್ಣಕ್ಕೆ ಶ್ರೀಗಂಧದ ಥರ ಪೌಡ್ರ್ ಮಾಡ್ಕೋಬೇಕು, ಆಯಿತಾ. ಸೊ ಇದು ಪೌಡ್ರ್ ಮಾಡಿದ್ಮೇಲೆ
ಇದಕ್ಕೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಹೇಳ್ತೀನಿ, ಸ್ಟೆಪ್ ನಂಬರ್ 2 ಹೇಳ್ತೀನಿ ಏನು ಮಾಡೋದು ಅಂತ. ಒಂದು 2 ಚಮಚ ಎತ್ತಿಟ್ಕೊತೀನಿ ವೀಡಿಯೋಗೆ, ನಿಮಗೆ ಡೈ ಯಾವ ರೀತಿ ಹಚ್ಕೊಳ್ಬೇಕು ಅಂತ. ಕೇವಲ 1 ನಿಮಿಷದಲ್ಲಿ ಮಾಡೋಂಥ ಇನ್ಸ್ಟೆಂಟ್ ಆರ್ಗ್ಯಾನಿಕ್ ಹೇರ್ ಡೈ, ನೋ ಕೆಮಿಕಲ್ ಫ್ರೀ ಹೇರ್ ಡೈ, ಆಯಿತಾ. ಸೊ ನಮ್ಗೆ ಅಮೋನಿಯಾ ಎಂಥದೂ ಇಲ್ಲ ನಮ್ಮ ಹೇರ್ ಡೈಲಿ, ಆಯಿತಾ. ಇದೊಂದು ಬೌಲ್ಗೆ ಹಾಕೋತೀನಿ. ಈ ಮಿಕ್ಕಿರೋದನ್ನ ಇದು ನೋಡಿ, ಇದನ್ನು ಮಾತ್ರ ಒಂದು ಕಂಡೀಷನ್ ಇದೆ, ನಿಮಗೆ ಹೇರ್ ಆಯಿಲ್ ಬೇಕು ಅಂದರೆ, ಆಯಿತಾ. ಸೊ ಇದೊಂದು ತಲೆಗೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಹೇರ್ ವಾಶ್ ಮಾಡ್ಬೋದು ನೀವು. ಇದಕ್ಕೆ ಕ್ಯಾಸ್ಟ್ರೋಲ್ ಆಯಿಲ್, ಹರಳೆಣ್ಣೆ, ಹೋದ್ಸಲ ಯಾರೋ ಕೇಳಿದ್ರು ನನಗೆ ಬೆಳ್ಳಕ್ಕಿರುತ್ತಾ ಅಂತ. ಖಂಡಿತ ಬೆಳ್ಳಕ್ಕಿರಲ್ಲ. ಅದು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ನಾನು ಯಾವಾಗಲೂ ಒಂದು ಬಾಟ್ಲಲ್ಲಿ ಇಟ್ಕೊತೀನಿ, ಅದನ್ನು ಹಚ್ಕೋತಾ ಇದ್ದೀನಿ. ಸೊ ಜಾಸ್ತಿ ಪ್ರಮಾಣದ ಕ್ಯಾಸ್ಟ್ರೋ ಆಯಿಲ್ ಇರುತ್ತೆ, ಕಮ್ಮಿ ಪ್ರಮಾಣದ ಕೊಬ್ಬರಿ ಎಣ್ಣೆ ಇರುತ್ತೆ. ನನ್ನ ಈ ಪ್ರಪೋರ್ಷನು ನಿಮಗೆ ಬೇಕಾದರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಸೊ ಕಲರ್ ಅದಕ್ಕೆ ಹಾಗಿರೋದು. ಇದು ಚೆನ್ನಾಗಿ ಕುದಿಬೇಕು, ಒಂದು ಕುದಿ ಆದರೂ ಮಿನಿಮಮ್ ಬರಬೇಕಿದು, ಆಯಿತಾ. ಸೊ ಇದು ಬಂದ ಮೇಲೆ ಇಡೀ ದಿನ ರಾತ್ರಿ ಕಬ್ಬಣದ ಬಾಣಲಿಲಿ ಬಿಟ್ಟು ಮಾರನೇ ದಿನ ಅದು ಕಂಪ್ಲೀಟ್, ಈಗ ಆಗ ಮಾಡಬೇಕಾದ್ರೆ ಇನ್ಫ್ಯೂಸ್ ಆಗೋಗಿರುತ್ತೆ ಎಣ್ಣೆ, ಕಲರೇ ಚೇಂಜ್ ಆಗೋದು. ನೋಡಿ ಎಣ್ಣೆ ನಾವು ಹಾಕಿದಾಗ ಹೆಂಗಿತ್ತು, ಈಗ ಹೆಂಗಿದೆ ಅಂತ, ಆಯಿತಾ. ಸೊ 12 ಗಂಟೆ ಕಾಲ ಹೀಗೆ ಮುಚ್ಚಿಡಬೇಕು ಬಾಣಲಿಲಿ. ನೆಕ್ಸ್ಟ್ ಡೇ ಇಟ್ ಇಸ್ ರೆಡಿ ಟು ಯೂಸ್. ಸೊ ಇದನ್ನು ಯೂಸ್ ಮಾಡಿದ್ಮೇಲೆ ಅರ್ಧ ಗಂಟೆ ಬಿಟ್ಟು ನಮ್ಮದೇ ಶ್ಯಾಂಪೂ ಇದೆಯಲ್ಲ, ಅದರದ್ದು ವೀಡಿಯೋನೂ ಇದೆ. ಸೊ ಹೇರ್ ಡೈಗೆ ಮಾಡಿರೋ ಸ್ಪೆಷಲ್ ಶ್ಯಾಂಪೂ ನನ್ನ ವೀಡಿಯೋ ಇದೆ, ಆಯಿತಾ. ಇಲ್ಲ ಅಂತ ಹೇಳೋಕ್ಕೋಗ್ಬಿಡಿ ಕೆಲವರು. ಅದೇ ಥರ ಒಂದು ಶ್ಯಾಂಪೂ ಮಾಡ್ಕೊಂಡು ಯೂಸ್ ಮಾಡಿ. ನೀವು ₹1 ₹2 ಶ್ಯಾಂಪೂ ತಂದು ಈ ಎಣ್ಣೆಗೆ ಹಾಕಿದ್ರೆ ಆ ಕೆಮಿಕಲ್ ಹೋಗಿ ಉಜ್ಜಿ ತೆಗೆದುಬಿಡುತ್ತೆ. ಸೊ ನಾವು ಕೆಮಿಕಲ್ ಫ್ರೀ ಎಣ್ಣೆ ಆಗಲಿ, ಕೆಮಿಕಲ್ ಫ್ರೀ ಹೇರ್ ಡೈ ಮತ್ತು ಕೆಮಿಕಲ್ ಫ್ರೀ ಶ್ಯಾಂಪೂ ಮಾಡಬೇಕಾದ್ರೆ ಅದೇ ರೆಮಿಡಿ ಮಾಡ್ತಿದ್ದೀರಲ್ಲ ನೀವು, ಅದನ್ನೇ ಮಾಡೋಕ್ಕೋಗಿ. ಯಾವುದೂ ಹೆಚ್ಚು ಕಮ್ಮಿ ಆದಾಗ ನಮಗೆ ಹೇರ್ ಡೈ ಕೂತ್ಕೊಳ್ಳೋಲ್ಲ, ಓಕೆನಾ. ಸೊ ಇದೆಲ್ಲ ಚಿಕ್ಕ ಚಿಕ್ಕ ಟಿಪ್ಸ್ನ ಹೇಳಿರ್ತೀನಿ, ಆಯಿತಾ. ಸೊ ₹1 ₹2 ಶ್ಯಾಂಪೂಲಿ ಯಥೇಚ್ಛವಾಗಿ ಕೆಮಿಕಲ್ ಇರುತ್ತೆ, ಆಯಿತಾ. ನೋಡಿ ನಮ್ಮ ಹೇರ್ ಡೈ ಸೂಪರಾಗಿ ರೆಡಿಯಾಗಿದೆ. ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಈಗ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು, ಓಕೆ. ನೋಡಿ ಯಾರಿಗೂ ಟೈಮ್ ಇಲ್ಲ, ಅರ್ಧ ಗಂಟೆ 20 ನಿಮಿಷ ತಲೆಗೆ ಕೆಮಿಕಲ್ ಹೇರ್ ಡೈ ಹಾಕ್ಕೊಂಡು ಇರೋ ಒಂದು ಸಂಡೇನೂ ಇದಕ್ಕೋಸ್ಕರ ಅವ್ರು ಇಡಬೇಕಾಗತ್ತೆ ಅಲ್ವಾ. ಸೊ ನಮ್ಮ ಹೇರ್ ಡೈ ಇನ್ಸ್ಟೆಂಟಾಗಿ 1 ನಿಮಿಷದಲ್ಲಿ ನೀವು ಪ್ರತಿದಿನ ಅಪ್ಲೈ ಮಾಡಿದ್ರೂ ತೊಂದರೆ ಇಲ್ಲ. ನಿಮ್ಮ ಕೂದಲು ಬೆಳೆಯುತ್ತೆ, ಕೂದಲು ಉದ್ರಲ್ಲ, ಆಯಿತಾ. ಕೂದಲು ದಟ್ಟವಾಗಿ ಬೆಳೆಯುತ್ತೆ, ಉದ್ದಕ್ಕಾಗುತ್ತೆ. ಇಷ್ಟಿಷ್ಟು ಬೆನಿಫಿಟ್ಸ್ ಇದೆ ನಮ್ಮ ಹೇರ್ ಡೈಲಿ. ಸೊ ಇದನ್ನು ಮಾಡೋಕ್ಕೆ ಒಂದು ₹25 ಕೊಟ್ಟು ಇದನ್ನು ತಂದಿಟ್ಕೊಳ್ಳಿ. ಎಲ್ಲ ಅಂಗಡಿಲಿ ಸಿಗುತ್ತೆ. ಈ ರಬ್ಬರ್ ಬ್ಯಾಂಡ್ ಎಲ್ಲ ಮಾರ್ತಾರೆ ನೋಡಿ. ಫಸ್ಟು ನೋಡಿ ಇದನ್ನು ಅಪ್ಲೈ ಮಾಡೋದು ಹೇಳ್ತೀನಿ. ಇದನ್ನು ಅದ್ದಂಗಿಲ್ಲ, ಓಕೆ. ನೋಡಿ ಈ ಥರ ಇದೆಯಲ್ಲ, ನೋಡಿ ಇಲ್ಲಿ ಇದು ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ. ಇಲ್ಲಿ ಇದು ಬ್ಲೆಂಡ್ ಆಗಬೇಕಿಲ್ಲಿ. ಇದು ನಾನು ಹಚ್ಕೊಂಡೇ ಇದು ಹಿಂಗಾಗಿರೋದು. ಇವಾಗಲೂ ಹಾಕ್ಕೊಂಡಿದ್ದೀನಿ ನಾನು. ಕೆಮಿಕಲ್ ಎಲ್ಲ ಟಚ್ಚೇ ಮಾಡಲ್ಲ ನಮ್ಮ ವೀಡಿಯೋಲಿ. ಮತ್ತು ಮೆಹಂದಿ ಇಂಡಿಗೋ ಹಾಕ್ಕೊಳ್ಳೋಕ್ಕೆ ಟೈಮ್ ಇಲ್ಲ ನನಗೆ, ಆಯಿತಾ. ಇವಾಗ ಅಕಸ್ಮಾತ್ ನಿಮ್ಗೆ ಇಲ್ಲಿ ಬಿಡಿ ಕೂದಲಿದ್ರೆ ನೋಡಿ, ಇಲ್ಲಿದೆಯಾ ನೋಡಿ. ಯೂಶ್ವಲಿ ನನಗೆ ಇಲ್ಲಿ ಬರುತ್ತೆ ಬಿಳಿ ಕೂದಲು ನೋಡಿ. ಈ ಥರ ಹಚ್ಕೊಂಡು ಇಷ್ಟೇ ಅದ್ರ ಪ್ರೊಸೀಜರು, ಇಷ್ಟೇ. ಅದಕ್ಕೆ ಈ ಥರ ಒಂದು ಸ್ಪಾಂಜ್ ತಂದಿಟ್ಕೋಬೇಕು ನೀವು, ಆಯಿತಾ. ಈ ಸ್ಪಾಂಜು ವುಡನ್ ಕೋಮ್ ನೋಡಿ. ಯಾರಿಗಾದ್ರು ಗೊತ್ತಾಯ್ತಾ ನಾವು ಹಾಕ್ಕೊಂಡಿದ್ದೀವಿ ಅಂತ. ಸೊ ಅದು ಉದ್ರೋದು ಇಲ್ಲ. ಸೊ ಹಾಕ್ಕೊಳ್ಳೋ ರೀತಿ ತುಂಬ ಮುಖ್ಯ. ಕೆಲವ್ರು ಏನು ಗೊತ್ತಾ ಮಾಡ್ತಾರೆ, ಅದರಲ್ಲೇ ಅದ್ಕೊಂಡು ಹಾಕ್ತಾರೆ. ನೋ, ಆ ಥರ ಮಾಡಬಾರ್ದು. ನೀವು ಕೈಲಿ ತೊಗೊಂಡು, ಅದಕ್ಕೆ ಈ ಸ್ಪಾಂಜ್ ಅಂತ ಕೊಟ್ಟಿರೋದು ನಾನು. ಈ ಥರ ಇದು ಮಾಡಿಕೊಂಡು ನೋಡಿ, ಹಿಂಗಲ್ಲ ನೋಡಿ, ಹಿಂಗಲ್ಲ. ಯಾರೋ ಒಬ್ರು ನಂಗೆ ವಾಟ್ಸಪ್ಪಲ್ಲಿ ಕೇಳ್ತಾಯಿದ್ರು ಡೌಟ್ಸು, ಅವ್ರಿಗೂ ಸೇರ್ಸಿ ಹೇಳ್ತಾ ಇದ್ದೀನಿ ಮ್ಯಾಮ್ಗೆ. ನೋಡಿ ಈ ಥರ. ಅದು ಬರೀ ಕೂದಲಿಗೆ ಮಾತ್ರ ಕೂತ್ಕೊಳ್ಳುತ್ತೆ. ನಿಮ್ಮ ಹೇರ್ ಡೈ ಬುಡಕ್ಕೂ ಕೂತ್ಕೊಳ್ಳುತ್ತೆ ಅಲ್ವಾ. ನಿಮ್ಮ ಕೆಮಿಕಲ್ ಹೇರ್ ಡೈ ನಮ್ಮ ಬುಡಕ್ಕೆ ಕೂತ್ಕೊಳ್ಳಲ್ಲ. ಇದು ನೋಡಿ ಈ ಥರ. ಅದು ಕೆಲವರು ಹೇರ್ ಡೈ ಹಾಕ್ಕೊಂಡು ಬುಡ ಎಲ್ಲ ಕಲರಾಗಿ ಹೋಗಿರುತ್ತೆ ಅಲ್ವಾ. ಸೊ ಆ ಥರ ಎಲ್ಲ ಇದು. ಈ ಥರದ್ದೊಂದು ತಂದಿಟ್ಕೊಳ್ಳಿ. ಆರಾಮಾಗಿ 1 ನಿಮಿಷದಲ್ಲಿ ಹೇರ್ ಡೈ ಮಾಡ್ಕೊಂಡು ಹೋಗ್ಬೋದು. ಸ್ನಾನ ಮಾಡೋ ಪ್ರಸಂಗ ಇರಲ್ಲ. ಅಯ್ಯೋ ಕೆಮಿಕಲ್ ಹಾಕಿದ್ವಿ ಅಂತಲೂ ಇರಲ್ಲ. ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ, ಆಯಿತಾ. ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತಾ ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀನು. ಹೊಸಬರು ಯಾರೋ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಗೊತ್ತಲ್ಲ, ಡೌಟ್ಸು ಕ್ಲಿಯರ್ ಮಾಡ್ಕೊಳ್ಳಿ, ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾ, ಇನ್ನು ಕೆಲವರು ವಾಟ್ಸಪ್ಗೆ ಕಮೆಂಟ್ ಹಾಕ್ತಾರೆ ನಮ್ಮ ಆತ್ಮೀಯರು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತಾ. ನೋಡಿ ಮತ್ತೆ ಹೇಳ್ತಿದ್ದೀನಿ, ಇದನ್ನು ಹಾಕಿ ಈ ಥರ ಮಾಡಬೇಕು ಮ್ಯಾಮ್. ಸುಮಾರು ಜನ ನನಗೆ ಇದನ್ನು ತೊಗೊಂಡಿರೋಲ್ಲಿ ಒಬ್ರಿಗೆ ಡೌಟ್ ಇದೆ ಯಾವ ರೀತಿ ಅಪ್ಲೈ ಮಾಡೋದಂತ. ಆ ಮ್ಯಾಮ್ಗೂ ಸೇರಿಸಿ ಇವತ್ತಿನ ವೀಡಿಯೋ ನಾನು ಶೇರ್ ಮಾಡ್ತಾಯಿದ್ದೀನಿ. ಮ್ಯಾಮ್ ಈ ಥರ ಹಿಂಗೆ ಹಾಕಂಗಿಲ್ಲ. ಸೊ ಸ್ವಲ್ಪ ಒತ್ತಿ ಸ್ಲೋ ಮಾಡ್ಕೊಳ್ಳಿ ಅಪ್ಲಿಕೇಶನ್,
ಓಕೆನಾ. ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸಿ ಲೆಟ್ ಮೀನು. ಇದು ಪೌಡ್ರನ್ನ ಯಾವ ರೀತಿ ಮಾಡಿದೆ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ. ಐರನ್ ಮಾಡಲಿನೇ ಕಲರ್ ಇದು ಬರುತ್ತೆ ಕಪ್ಪುದು. ಕಲೋಂಜಿ ಕೂದಲು ಬೆಳೆಸುತ್ತೆ. ಕರ್ಬೇವಿನ ಸೊಪ್ಪು ಕೂದಲು ದಟ್ಟವಾಗಿ ಮಾಡೋದಲ್ಲದೆ ಉದ್ದಕ್ಕೆ ಬೆಳೆಸುತ್ತೆ ಕೂದಲನ್ನ. ಈರುಳ್ಳಿ ಆನಿಯನ್ ಆಯಿಲ್ ಅಂತ ಮಾರ್ತಾರೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ. ಅದೇ ಈರುಳ್ಳಿ ಸಿಪ್ಪೆಯಲ್ಲಿ ಅದ್ಭುತವಾದ ಡೈ ಮಾಡ್ಬೋದು. ಮತ್ತು ಕಮಿಂಗ್ ಟು ದ ಎಣ್ಣೆ ಪಾರ್ಟ್ ಆಫ್ ಇಟ್ ಅಂದರೆ ಎಣ್ಣೆನ ಒಂದು 12 hours ಮುಚ್ಚಿಡಬೇಕು. ನೆಕ್ಸ್ಟ್ ಅದರ ಅಪ್ಲಿಕೇಶನ್ ಅದನ್ನು ಅಪ್ಲೈ ಮಾಡಿ ಬೇಕಾದ್ರೆ ನೀವು ಒಂದು 1/2 hour ಬಿಟ್ಟು ಸ್ನಾನಕ್ಕೆ ಹೋಗೋದ್ರಲ್ಲಿ ನಿಮ್ಮ ಕೂದಲು ಫುಲ್ ಕಪ್ಪಗಾಗ್ಬಿಡುತ್ತೆ. ಸೊ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕೇಳಿಸಿದ್ರೆ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗ್ಬರಲ್ಲ.